ವಿಶೇಷವಾಗಿ ಈ ಒಂದು ವಿರೋಧಿ ಬಣದ ಎಲ್ಲ ನಾಯಕರೊಂದಿಗೆ ಮಾತನಾಡಿದರು, ಚರ್ಚೆ ಮಾಡಿದರು ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಒಂದು ಹೊಸ ರಾಜಕಾರಣ ಅಂದ್ರೆ ಒಂದು ಸಂಯಮದ, ಪ್ರೀತಿಯ, ವಿಶ್ವಾಸದ ಸ್ಪರ್ಧೆ ಪ್ರಜಾಪ್ರಭುತ್ವಕ್ಕೆ ಇದೊಂದು ಬೇಕಾದಂಥ ಬಹಳ ಮುಖ್ಯವಾದ ಅಂಗ. ಯಾಕಪ್ಪ ಅಂತಂದ್ರೆ ಹೊಂದಾಣಿಕೆ ಅನ್ನುವಂಥದ್ರಿಂದ ಕೆಲವರಿಗೆ ಲಾಭ ಆಗ್ತದೆ, ಆದರೆ ಮತದಾರರಿಗೇನು ಲಾಭ ಇಲ್ಲದ್ರಿಂದ ಅನ್ನೋದು ನಾವು ಗಮನಿಸಬೇಕಾಗಿದೆ. ಇದರಿಂದ ಚುನಾವಣೆ ಆಗೋದ್ರಿಂದಾಗಿ ಮತದಾರ ತನಗೆ ಬೇಕಾದಂಥ ವ್ಯಕ್ತಿನ ಆಯ್ಕೆ ಮಾಡ್ಬೇಕು ಒಂದು ಅವಕಾಶ ಸಿಗ್ತದೆ ಅನ್ನೋ ಸಹಿತ ಅಷ್ಟು ಸ್ಪಷ್ಟ ಮತ್ತು ಸತ್ಯವಾದ ವಿಷಯ ಆಗಿದೆ. ಈ ದಿಶೆಯಲ್ಲೇ ಇಲ್ಲಿವರೆಗೆ ಆದಂಥ ನಮ್ಮ ಅಶೋಕ್ ಪೂಜಾರಿಯವರು ಕಾಂಪಿಟೇಷನ್ ಮಾಡ್ತಾ ಬಂದಿದ್ದರು, ಕಡಾಡಿಯವರು ಮಾಡ್ತಾ ಬಂದಿದ್ರು ಗೋಕಾಕ್ ಕ್ಷೇತ್ರದಲ್ಲೇ. ಒಟ್ಟಿನಲ್ಲೇ ಮೇಲಿನಲ್ಲಿ ಈ ಒಂದು ಸಂಘರ್ಷ ಆಗ್ತಾ ಬಂತು. ಬಟ್ ಅದರಲ್ಲೇ ನಮ್ಮ ಜಾರಕಿಹೊಳಿ ಸಹೋದರರು ಯಶಸ್ವಿ ಆಗ್ತಾಯಿದ್ರು. ನೋಡಿರಿ, ಇಲೆಕ್ಷನ್ ಮತ್ತು ಆರೋಪ ಪ್ರತ್ಯಾರೋಪ ಎದ್ದೇರು, ಅದರಲ್ಲೇ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅಲ್ಲಿ ಮತದಾರರಿಗೂ ಗೊತ್ತದ, ಜನಸಾಮಾನ್ಯರಿಗೂ ಗೊತ್ತದ. ಅವರವರು ನಮ್ಮದು ಸರಿಪ, ನಮ್ಮದು ಸತ್ಯ ಅನ್ನುವಂಥ ಮಾತುಗಳು ಮಾತಾಡ್ತಾ ಇರ್ತಾರೆ. ಇಲ್ಲಿ ಮಾತಾಡಲಿ ತಪ್ಪೇನನ್ನೋದು ಮತ್ತು ರಾಜಕೀಯದಲ್ಲಿ ಇದೆಲ್ಲ ನಡೆಯುವಂಥದ್ದು. ಒಟ್ಟಿನಲ್ಲೇ ಈ ನಮ್ಮ ರಮೇಶ್ ಕತ್ತಿಯವರು ಈ ಒಂದು ಗೋಕಾಕ್ ಒಂದು ಊರಿಗೆ ಜೊತೆಗೆ ಗ್ರಾಮ ಜೊತೆಗೆ ಬಂದು ಉಳಿದವ್ರಿಗೆ ಭೇಟಿಯಾಗಿದ್ದು ನೋಡಿದ್ರೆ ಎಲ್ಲ ಕಡೆಯೂ DCC ಬ್ಯಾಂಕಿನ ಒಂದು ಇಲೆಕ್ಷನ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದೇ ಕುಟುಂಬದಾಗಲಿ ಒಂದೇ ವ್ಯಕ್ತಿಯದಾಗಲಿ ಒಂದು ಸಾರ್ವಭೌಮತ್ವ ನಿಲ್ಲಕ್ಕಿಲ್ಲ ಅನ್ನೋದು ಒಂದು ಮಾತುಗಳು ಕೇಳ್ತಾ ಇದ್ದಾವೆ. ಆದರೆ ಇನ್ನೂ ಅದು ಬಹಳ ದೂರದ ಕಾಲ. ಆದರೆ ಒಂದು ಹೆಜ್ಜೆ ಮಾತ್ರ ಈಗ ಇಡುವುದನ್ನು ಗಮನಿಸಿದರೆ ಮಾತ್ರ ಈ DCC ಬ್ಯಾಂಕಿನ ಚುನಾವಣೆ ನಂತರದ್ದು MLA MP ಅದು ಮುಂದಿನ ವಿಷಯ. ಯಾಕಂದರೆ ಇದ್ರ ಮೇಲೆ ನಿಂತಂಥದ್ದು. ಅದರಲ್ಲಿ ಈಗ ನೀವು ನಮ್ಮ ಒಂದು